ಮಾಡಿಕೊಳ್ಳಿ. ಅವರಲ್ಲಿ ಒಂದು ರೀತಿ ಹೊಂದಾಣಿಕೆ ಆದಂಗಾಗಿದೆ. ಮೊನ್ನೆ ಎಲೆಕ್ಷನ್ ನೋಡಿದ್ವಿ, ಡಿ ಸಿ ಬ್ಯಾಂಕ್ ಎಲೆಕ್ಷನ್ದಲ್ಲಿ ಇಬ್ಬರು ಒಂದಾಗಿದ್ದರು. ಯಾಕೆಂದರೆ ಜಾರಕಿಹೊಳಿ ಸಹೋದರ ಇಲ್ಲಿ ಎಂಟ್ರಿ ಹೊಡಿಬಾರದಪ್ಪ ಅಂತೇಳಿ. ಯಾಕೆ ಸುತ್ತಮುತ್ತಲೆಲ್ಲ ತಾಲೂಕುಗಳಲ್ಲಿ ವ್ಯಾಪಿಸ್ತಾ ಇದ್ದಾರೆ ಜಾರಕಿಹೊಳಿ ಸಹೋದರರು. ಎದೇನು ತಪ್ಪಂತಲ್ಲ, ಅವರು ಜನರು ಒಪ್ಪಿಸ್ಕೊಳ್ತಾ ಇದ್ದಾರೆ, ಒಪ್ಪಿಸುವಂಗೆ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಭಯದ ಜೊತೆಗೆ ಇನ್ನೊಂದು ಇಲ್ಲೇ ಡೆವಲಪ್ಮೆಂಟ್ ಆಗಿದ್ದೀರಪ್ಪ ಅಂದ್ರೆ, ನಾವು ಇಲ್ಲಿವರೆಗೆ ಏನು ತಿಳಿತಾ ಇದ್ದೀವಪ್ಪ ಅಂತಂದರೆ, ದುಡ್ಡು ಬೇಕಪ್ಪ ರಾಜಕೀಯಕ್ಕೆ, ದುಡ್ಡು ಬೇಕು, ದುಡ್ಡು ಅನ್ನೋದು ಮತ್ತು ಸತ್ಯನೂ ಅದು ಸುಳ್ಳೇನಲ್ಲ ಅದು. ಹೀಗಾಗಿ ದುಡ್ಡು ಇದ್ದಂಥವ್ರು ಮೇಲೆ ಹೋಗ್ತಾರಪ್ಪ, ಇಲ್ಲದವರು ಅವ್ರು ನೋಡ್ತಾರೆ ಇರುವಂಥ ಪ್ರಸಂಗ ಐತೆ ಅಂತೇಳಿ. ಆದರೆ ಇತ್ತೀಚೆಗೆ ಒಂದು ದೊಡ್ಡ ಡೆವಲಪ್ಮೆಂಟ್ ಏನಾಗಿದೆಪ್ಪ ಜಿಲ್ಲೆಯಲ್ಲಿ ಅಂದ್ರೆ, ವಿಶೇಷವಾಗಿ ರೈತ ಸಂಘ ಮತ್ತು ಹಸಿರು ಸೇನೆ ಅವ್ರ ಜೊತೆ ದಲಿತ ಸಂಘರ್ಷಗಳು ಇದ್ದಾರೆ. ಅವರು ಕೆಲವೊಮ್ಮೆ 10-20 ಇರ್ತಿರ್ತಾರೆ, ಆ ಮಾತು ಬೇರೆ. ಬಟ್ ರೈತ ಸಂಘ ಮಾತ್ರ ಅತ್ಯಂತ ಖಡಕ್ಕಾಗಿ ರೈತರಿಗೆ ಹೋಗಿ ಮುಟ್ಟುವಂಥ ಕೆಲಸವನ್ನು ಮಾಡೋದು, ಇದು ರೈತ ಸಮಸ್ಯೆಗಳು ತೆಗೆದುಕೊಂಡು ಹೋರಾಟ ಮಾಡೋದು, ಇದು ಮಾಡಿದ್ದಂದ್ರೆ ನಮ್ಮ ಕೇರಿಯಲ್ಲಿ. ಮತ್ತು ಈಗ ಮೊನ್ನೆ ನಡೆದಂಥದ್ದು ಪಾದಯಾತ್ರೆ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಅದರೆಲ್ಲರ ಜೊತೆ ಗುರುತಿಸಿಕೊಂಡಂಥ ರೈತ ಸಂಘ ಇವತ್ತು ಅಲ್ಲಿಯ ಅಶೋಕ್ ಪಟ್ಟಣ್ ಅವರನ್ನು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ, ಈ ಕೆಲಸ ನೀವು ಮಾಡಲೇಬೇಕು, ಇವೆರಡೂ ಏಜ್ಞರು ಆಗಲೇಬೇಕು ಅಂದಾಗ ಸಹಜವಾಗಿ ಒಪ್ಕೊಂಡಂಥದ್ದು. ಯಾಕಪ್ಪ ಅಂದ್ರೆ ಅದು ಉಗ್ರ ರೂಪ ತೊಗೊಳ್ಳೋದು ಎಲ್ಲ ಸಾಧ್ಯತೆಗಳಿದ್ದು ಸಹಜದ. ಮತ್ತು ರೈತರು ಇವತ್ತು ಒಂದಿಷ್ಟು ಎಚ್ಚರಗೊಳ್ತಾ ಇದ್ದಾರೆ. ತಮ್ಗೆ ಬೇಕಾದ ಬೇಡಿಕೆಗಳು ಈಡೇರಲೇಬೇಕು ಅನ್ನುವಂಥ ಒಂದು ನ್ಯಾಯ ಕೇಳುವಂಥದ್ದು ಸತ್ಯದ. ಅದೇ ಲಾಭದ್ದಲ್ಲದು ಉದ್ಯೋಗ, ಹಾನಿ ಉದ್ಯೋಗ ರೀ, ಏನು ಅಂತಲ್ಲ. ಮನೆ ಕೂಳದಿಂದ ಮಂದಿ ಉಸಾರು ಮಾಡಿದಂಗಾಗಿತ್ತು ರೈತನ ಪರಿಸ್ಥಿತಿ. ದುಡಿದು ಲಾಭ ಇಲ್ಲ, ಬೆಲೆನೂ ಏನಿಲ್ಲಲ್ಲ, ಎಲ್ಲನೂ ಏನಪ್ಪ ಅಂದ್ರೆ ಇವತ್ತು ಮಾರ್ಕೆಟ್ಗೆ ಆಗಿರೋದ್ರಿಂದಾಗೆ ಪಾಪ ರೈತ ದುಡಿದಷ್ಟೇ ಏನೋ ಬರ್ತದೆ, ಊಟ ಮಾಡ್ತಾನೆ, ಒಂದೆರಡು ದೋತ್ರ ಪಾನ, ಒಂದೆರಡು ಅಂಗಿ, ಬರ್ತಾನೆ ಹೆಂಡತಿ ಒಂದಿಷ್ಟು ದಿಪ್ಪನ ಸೀರೆಗಳು, ಮಕ್ಕಳಿಗೆ ಒಂದಿಷ್ಟು ಲಗಳ ಬಳ ಚಡ್ಡಿ ಅಂಗಿ ಹಾಕೊಂಡು ಪಾಪ ಶಾಲೆ ಕಳಿಸ್ತಾರೆ. ಅದು ಸರ್ಕಾರಿ ಶಾಲೆಗೆ ಮಾಸ್ತರ ಬಂದ ಬಲ್ಲಕ ಇಲ್ಲ ಅಂಥ ಶಾಲೆ ಕಲಿಯುವಂಥ ಮಕ್ಕಳು ಸಹಿತ ಅವ್ರಿಗೂ ಸಹಿತ ಒಂದು ಫ್ಯೂಚರ್ ಅನ್ನೋದು ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. ಇವತ್ತು ರೈತನ ಮಕ್ಕಳಿಗೆ ಹೆಣ್ಣು ಕೊಡೋಕೆ ಯಾರು ಮುಂದೆ ಬರ್ತಾಯಿಲ್ಲ ಅನ್ನೋದು ಒಂದು ದೊಡ್ಡ ಸಾಕ್ಷಿ ಅದು.